ನವೋದಯ ಅರ್ಜಿ 2027 6ನೇ ತರಗತಿ ಪ್ರವೇಶಕ್ಕಾಗಿ. ಆತ್ಮೀಯರೇ, ನಿಮ್ಮ ಮಗುವಿನ ನವೋದಯ ಅರ್ಜಿ ಹಾಕುವಲ್ಲಿ ತಪ್ಪಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಇದಕ್ಕೆ ಪರಿಹಾರ ಅದೇ ತಿದ್ದುಪಡಿ, ಅಂದರೆ ಕರೆಕ್ಷನ್ ವಿಂಡೋ. ಇದು ನವೋದಯ ಸಮಿತಿಯಿಂದ ನೀಡಿದ ಒಂದು ಸುವರ್ಣ ಅವಕಾಶ. ನಿಮ್ಮ ಮಗುವಿನ ಅರ್ಜಿಯಲ್ಲಿ ತಪ್ಪಾಗಿದ್ದರೆ ತಿದ್ದುಪಡಿಸಿಕೊಳ್ಳಲು. ಹಾಗಾದರೆ ಈ ತಿದ್ದುಪಡಿ ಅಂದರೆ ಕರೆಕ್ಷನ್ ವಿಂಡೋದಲ್ಲಿ ಯಾವೆಲ್ಲ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಅಂದರೆ ಇರುತ್ತದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ಆದ್ಮೇಲೆ ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಇದರ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ನವೋದಯ ವಿದ್ಯಾಲಯಕ್ಕೆ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಈ ಕೆಳಗಿನ ತಪ್ಪುಗಳಾಗಿದ್ದರೆ, ಅಂದರೆ ಇಲ್ಲಿ ಕೊಟ್ಟಿರುವ ತಪ್ಪುಗಳಾಗಿದ್ದರೆ ಮಾತ್ರ ನೀವು ಅದನ್ನು ತಿದ್ದುಪಡಿ ಅಥವಾ ಸರಿಪಡಿಸಿಕೊಳ್ಳಬಹುದು. ಹಾಗಾದರೆ ಅರ್ಜಿಯ ಕೊನೆಯ ದಿನಾಂಕ ಆದ ನಂತರ ಕರೆಕ್ಷನ್ ವಿಂಡೋ ಬಿಡಲಾಗುತ್ತದೆ. ಆಗ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಅಂದರೆ ಅಪ್ಡೇಟ್ ಅನ್ನು ನೀಡಲಾಗುವುದು. ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಈಗ ಕರೆಕ್ಷನ್ ವಿಂಡೋದಲ್ಲಿ ಯಾವೆಲ್ಲ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಅದರ ಬಗ್ಗೆ ಇಲ್ಲಿದೆ ಮಾಹಿತಿ. ಒಂದನೆಯದಾಗಿ ಲಿಂಗ, ಅಂದರೆ ಗಂಡು ಅಥವಾ ಹೆಣ್ಣು, ಇದನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳಬಹುದು. ಎರಡನೆಯದಾಗಿ ಆದ್ಮೇಲೆ ಎರಡನೆಯಕ್ಕಿಂತ ಮುಂಚೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಾವು ವಿಶೇಷವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಜೈ ಜವಾನ್ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಪ್ರತಿದಿನ ಲೈವ್ ಕ್ಲಾಸಸ್ ಮತ್ತು ವಾರದ ಪರೀಕ್ಷೆ ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ ಪ್ರತಿದಿನ ಸಾಯಂಕಾಲ 7:30 ರಿಂದ 8:00 ಶಾಲೆಯ ಅವಧಿಯ ನಂತರ ತೆಗೆದುಕೊಳ್ಳಲಾಗುವುದು. ಹಾಗೂ ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಲೈವ್ ಕ್ಲಾಸಸ್ ನವೋದಯ ಪ್ರವೇಶ ಪರೀಕ್ಷೆಗೆ. ಇದರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆ 8848111496 ಗೆ ಸಂಪರ್ಕಿಸಿ. ಈಗ ಎರಡನೆಯದಾಗಿ ಮೀಸಲಾತಿ, ಒಬಿಸಿ, ಎಸ್ಸಿ, ಎಸ್ಟಿ ಅಥವಾ ಜನರಲ್ ತಪ್ಪಾಗಿದ್ದಲ್ಲಿ ಇದನ್ನು ಸರಿಪಡಿಸಿಕೊಳ್ಳುವ ಅವಕಾಶ. ಆದ್ಮೇಲೆ ನಮಗೆ ಹಲವಾರು ಕರೆಗಳು ಬಂದಿವೆ. ಏನೆಂದರೆ ಹಲವಾರು ಜನ ವೀರಶೈವ ಲಿಂಗಾಯತ ಕೆಟಗರಿಗೆ ಸೇರಿದ್ದು ಅವರು ಸೆಂಟ್ರಲ್ ಗೆಜೆಟಿನಲ್ಲಿ ಜನರಲ್ ಕೆಟಗರಿಯಲ್ಲಿ ಬರುತ್ತಾರೆ, ಆದರೆ ಅವರು ಒಬಿಸಿ ಎಂದು ಸೆಲೆಕ್ಟ್ ಮಾಡಿಕೊಂಡಿರುತ್ತಾರೆ. ವೀರಶೈವ ಲಿಂಗಾಯತ ಇದು ಜನರಲ್ ಕೆಟಗರಿಗೆ ಸೇರಿರುತ್ತದೆ, ಅವರು ಸಹ ಇದನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು. ಈಗ ಮೂರನೆಯದಾಗಿ ಅಂಗವಿಕಲತೆಯಲ್ಲಿ ವಿವರಣೆ, ಇದನ್ನು ಸಹ ತಿದ್ದುಪಡಿ ಮಾಡಿಕೊಳ್ಳಬಹುದು. ಆತ್ಮೀಯರೇ, ಈಗ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೇವಲ 3,000 ರೂಪಾಯಿಗಳಲ್ಲಿ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಇದರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಈಗ 4ನೆಯದಾಗಿ ಪರೀಕ್ಷಾ ಮಾಧ್ಯಮದಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಇದರಲ್ಲಿ ತಪ್ಪಾಗಿದ್ದರೆ ಇದನ್ನೂ ಸಹ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು. ಆತ್ಮೀಯರೇ, ಈಗ 5ನೆಯದಾಗಿ ಅದು 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯ ಸ್ಥಳ, ಅದರಲ್ಲಿ ನಗರ ಅಥವಾ ಗ್ರಾಮೀಣದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸಹ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು. ನಾವು ವಿಶೇಷವಾಗಿ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ 2027ಕ್ಕೆ 5 ಮತ್ತು 7ನೇ ತರಗತಿಯ ಬಾಲಕರಿಗೆ ಮಾತ್ರ, ಯಾರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ, ವಸತಿ ಮತ್ತು ಆನ್ಲೈನ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8848111496 ಗೆ. ಈಗ ಕರೆಕ್ಷನ್ ವಿಂಡೋವನ್ನು ಯಾವಾಗ ಬಿಡಲಾಗುತ್ತದೆ? ಆದ್ಮೇಲೆ ಕರೆಕ್ಷನ್ ವಿಂಡೋವನ್ನು ಅರ್ಜಿಯ ಕೊನೆಯ ದಿನಾಂಕ ಅಂದರೆ ಈ ಕೊನೆಯ ದಿನಾಂಕ ಮುಗಿದ ನಂತರ ಬಿಡಲಾಗುತ್ತದೆ.
ಈಗ ಕರೆಕ್ಷನ್ ವಿಂಡೋಗೆ ಎಷ್ಟು ದಿನಗಳ ಕಾಲಾವಕಾಶ ನೀಡಲಾಗುತ್ತದೆ? ಕರೆಕ್ಷನ್ ವಿಂಡೋಗೆ 2 ದಿನಗಳ ಕಾಲಾವಕಾಶ ನೀಡಲಾಗುತ್ತದೆ. ಆದ್ಮೇಲೆ ನಾವು ವಿನೂತನವಾಗಿ ದಾವಣಗೆರೆಯಲ್ಲಿ ನೂತನ ವಿಕಾಸ್ ನವೋದಯ ಕ್ಲಾಸಸ್ ಮೇನ್ ಬ್ರಾಂಚ್ ಶುಭಾರಂಭವಾಗಿದೆ. ದಾವಣಗೆರೆಯ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಲು ಅಂದರೆ ರೆಗ್ಯುಲರ್ ಕ್ಲಾಸಸ್ ಇನ್ ಇಂಗ್ಲಿಷ್ ಮೀಡಿಯಂಗಾಗಿ ನಮ್ಮ ಸಂಸ್ಥೆ DCM ಟೌನ್ಶಿಪ್ ದಾವಣಗೆರೆಗೆ ಕೂಡಲೇ ಭೇಟಿ ನೀಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ 8884811496 ಗೆ. ಧನ್ಯವಾದಗಳು.